ಪವಿತ್ರ ಬಂಧ ಧಾರಾವಾಹಿಯ ಇವತ್ತಿನ ಸಂಚಿಕೆ. ಹಲೋ ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪವಿತ್ರ ಬಂಧ ಧಾರಾವಾಹಿಯ ಒಂದು ಸ್ಮಾಲ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಇದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಯಾವುದೇ ಹೊಸ ವಿಡಿಯೋಸ್ಗಳನ್ನು ಬಿಟ್ಟರೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲಕ್ಕಿಂತ ಮುಂಚೆ ನೀವೇ ನೋಡ್ತೀರಾ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪವಿತ್ರ ಅವರು ದೇವರ ಮುಂದೆ ಕೈ ಮುಗಿದುಕೊಂಡು ಬೇಡ್ತಾ ಇರ್ತಾರೆ, ದೇವರಿಗೆ ಏನೂ ಪ್ರಾಣಾಪಾಯ ಆಗಬಾರ್ದು ಅಂತ. ಆ ಸಮಯದಲ್ಲಿ ರಾಧಿಕಾದಲ್ಲಿ ನರ್ಸ್ ಡಾಕ್ಟರ್ ಬಂದು ಏನು ಹೇಳ್ತಾರೆ ಅಂತಂದರೆ, ರಾಧಿಕಾ ಅವರು ಹೇಗಿದೆ, ಎಲ್ಲ ಓಕೆನಾ ಅಂತ ಕೇಳಿದಾಗ ಅವಾಗ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳ್ತಾರೆ. ಏನೂ ಇಲ್ಲ, ಅವರು ಆಕ್ಸಿಡೆಂಟ್ ಆಗಿದ್ದನ್ನು ಕಂಡು ತುಂಬಾ ಹೆದರಿದ್ದಾರೆ ಮಾತ್ರ ಅಂತ ಹೇಳಿದ ತಕ್ಷಣ ರಾಧಿಕಾಗೆ ಮತ್ತೆ ಜೀವ ಬಂದ ಹಾಗೆ ಆಗುತ್ತೆ. ಅದೆಲ್ಲ ಟೈಮ್ಸ್ ಟು ಟೈಮ್ ಅವರ ಹೆಂಡತಿಯವರು ದವಾಖಾನೆಗೆ ತಂದು ಒಪ್ಪಿಸಿದ ಕಾರಣ ಅಂದ್ಯಾಗ ಉಳಿದುಕೊಂಡಿದ್ದಾರೆ. ಇಲ್ಲವಂದರೆ ಏನಾಗ್ತಿ ಅಂತ ದೇವರಿಗೆ ಗೊತ್ತು ಅಂತ ಹೇಳಿದಾಗ ರಾಧಿಕಾ ಅವರು ಅವರ ಹೆಂಡತಿಯನ್ನು ನೋಡ್ತಾ ಇರ್ತಾರೆ, ಪವಿತ್ರ ಅವರನ್ನು ನೋಡ್ತಾ ಇರ್ತಾರೆ. ಅವಾಗ ಪವಿತ್ರ ಅವರು, ದೇವರ ನನ್ನ ಕೈಯಲ್ಲಿ ಏನೆಲ್ಲ ಎಲ್ಲ ದೇವರು ಅಂತ ಕೈ ಮುಗಿದುಕೊಂಡು ದೇವರಿಗೆ ಅರ್ಪಣೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇದು ಪವಿತ್ರ ಬಂಧ ಧಾರಾವಾಹಿಗೆ ಇವತ್ತಿನ ಸ್ಮಾಲ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.